ನಿಮಗೆ ಹೈಟ್ ಅಂದ್ರೆ ಭಯ ಅಂದ್ರೆ ಈ ಸಿನಿಮಾನ ನೋಡ್ಲೇಬೇಡಿ. ಇಮ್ಯಾಜಿನ್ ಮಾಡಿ, ನೀನು ಮತ್ತೆ ನಿಮ್ ಫ್ರೆಂಡ್ ಕಂಟೆಂಟ್ ಕ್ರಿಯೇಟರ್ ಒಂದು ಡಬ್ಬ ಪ್ಲಾನ್ ಆಗ್ತೀರಾ. ಅದೇನಂದ್ರೆ ಒಂದು 2000 ಅಡಿ ಇರುವಂತಹ ಒಂದು ಟವರ್ ನ ಹತ್ತಿ ಅದರ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡೋಣ ಅಂತ ಒಂದು ಪ್ಲಾನ್ ಆಗುತ್ತೆ. ಹತ್ತೋದೇನೋ ಇಬ್ರು ಸೇರಿ ಹತ್ ಬಿಡ್ತೀರಾ ಆ ಟವರ್ಗೆ. ಬಟ್ ಇಳಿಬೇಕಾದ್ರೆ ಬೈಕ್ ಬೀಜ ಬರುತ್ತೆ. ಬಿಕಾಸ್ ಅಲ್ಲಿರುವಂತಹ ಪ್ರತಿಯೊಂದು ಮೆಟ್ಲುನು ಕೆಳಗಡೆ ಬಿದ್ದೋಗುತ್ತೆ. ಸೊ ಇಲ್ಲಿ ಕಟ್ ಮಾಡಿದ್ರೆ ಈ ಸಿನಿಮಾದ ಸ್ಟೋರಿ ಸಹ ಇದೆ. ಒಂದು ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕಂದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬೇಡಿ. ಬೇಕಿ ಮತ್ತೆ ಹಂಟರ್ ಇಬ್ರು ಫ್ರೆಂಡ್ಸ್ ಒಂದು ಓಲ್ಡೆಸ್ಟ್ ಟವರ್ ನ ಹತ್ತಿ ಅಲ್ಲಿ ಕಂಟೆಂಟ್ ನ ಶೂಟ್ ಮಾಡಿ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವಳನ್ನ ಪ್ರೀತಿಸಿದಂತಹ ಹುಡುಗನ ಸಾವಿನ ಒಂದು ಬೂದಿ ಏನಿದೆ ಅದನ್ನ ಅಲ್ಲಿ ಹೋಗಿ ಬಿಡಬೇಕು ಅಂತ ಪ್ಲಾನ್ ಹಾಕಿ ಹತ್ತೋದೇನೋ ಹತ್ತಾರೆ. ಬಟ್ ಇಳಿಬೇಕಾದ್ರೆ ಥ್ರಿಲ್ಲಿಂಗ್ ಅನ್ನೋದು ಶುರು ಆಗುತ್ತೆ, ಎದೆ ಬಡತ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಮೆಟ್ಲು ಸಹ ಮುರಿದು ಕೆಳಗಡೆ ಬಿಡುತ್ತೆ. ಆ ಟವರ್ ಮೇಲೆ ಎಷ್ಟು ದಿನ ಅವರು ಸರ್ವೈವ್ ಆಗ್ತಾರೆ ಅಂಡ್ ಆ ಟವರ್ ಇಂದ ಯಾವ ರೀತಿ ಇಳಿತಾರ ಅಥವಾ ಅಲ್ಲೇ ಸತ್ತೋಗ್ತಾರ ಅನ್ನೋದೇ ಈ ಸಿನಿಮಾದ ಕಂಪ್ಲೀಟ್ ಸ್ಟೋರಿ. 1 hour 50 minutes ಸಮಥಿಂಗ್ ಏನೋ ಇದೆ ಸಿನಿಮಾ. ಕಂಪ್ಲೀಟ್ ಸಿನಿಮಾ ಎಂಡ್ ಆಗೋ ತನಕನೋ ಏನೇನು ಹೋಗ್ಬಿಡ್ತೀವೇನೋ ಅಂತ ಅನ್ಸುತ್ತೆ. ಬಿಕಾಸ್ ಆ ರೀತಿಯಾದಂತಹ ಥ್ರಿಲ್ಲಿಂಗ್ ನಾವೇ ಆ ಸಿನಿಮಾದೊಳಗಡೆ ಇದೀವಾ ಅಥವಾ ನಾವೇ ಆ ಟವರ್ ಮೇಲೆ ಇದೀವಾ ಅಂತ ಅನ್ಸುತ್ತೆ. ಸೊ ನಿಮ್ ಗುಂಡಿಗೆ ಸ್ವಲ್ಪ ಗಟ್ಟಿ ಇದ್ದು ನೀವು ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕು ಅಂದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಸಿನಿಮಾದ ಹೆಸರು ಫಾಲ್ ಅಂಡ್ ಈ ಸಿನಿಮಾನ ಟಾಪ್ ಮ್ಯಾಚ್ ಅಂದ್ರೆ ಇದರ ನೆಕ್ಸ್ಟ್ ಪಾರ್ಟ್ಗೆ ಒಂದು ಟೀಸರ್ ಅನ್ನೋದು ರಿಲೀಸ್ ಆಗಿದೆ. ಆ ಲಾಸ್ಟ್ ಡೆಡ್ ಸ್ಪಾಟ್ ನ ನೋಡಿದ್ಮೇಲೆ ಇನ್ನೂ ಮಜಾ ಬರುತ್ತೆ. ಸೊ ಇದೇ ರೀತಿ ಸಿನಿ ಅಪ್ಡೇಟ್ಸ್ ಅಂಡ್ ಸಿನಿ ಸಜೆಷನ್ಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಲವ್ ಯು ನೆಕ್ಸ್ಟ್ ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಮಾಡಿ ಮಲ್ಕೊಳ್ಳಿ.